జీరో అయిందా ಮಾಡಲು జీరోతో మొదలెట్టు. అయ్యో మాడ రీస్టార్ట్ రీస్టార్ట్ చెయ్యరా. ಹಾಯ್ ಹಲೋ ನಮಸ್ಕಾರ. ಇನ್ನೇನು ಎಕ್ಸಾಮ್ಗೆ ಒಂದು ತಿಂಗಳು ಒಂದು ವಾರನೋ ಒಂದು ದಿನನೋ ಇದ್ದಾಗ ಯೂಟ್ಯೂಬ್ಗೆ ಬಂದ್ಬಿಟ್ಟು ವ್ಯೂಸು ಸಬ್ಸ್ಕ್ರೈಬರ್ಸು ನೋಡ್ದಂಗೆ ಬರೀ ತಮ್ನೇಲ್ ನೋಡಿಕೊಂಡು ಈ ವಿಡಿಯೋನ ಓಪನ್ ಮಾಡಿದವ್ರಿಗೆಲ್ಲ ಸುಸ್ವಾಗತ ರೀಸ್ಟಾರ್ಟ್ ಚಾನಲ್ಗೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ನ ನೋಡೋರು 4 ಸಬ್ಜೆಕ್ಟ್ಸ್ ಓದ್ಕೊತಾ ಇದ್ದೀರಲ್ವ. ನಾನು 4 ಸಬ್ಜೆಕ್ಟ್ಸ್ ಎಂತ ಕೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಚಾನಲಲ್ಲಿ ಮೇಯ್ನಾಗಿ SSC CGL ರಿಲೇಟೆಡ್ ವೀಡಿಯೋಸ್ ಇರುತ್ತೆ. SSC CGL ಬಿಟ್ಟು ಬೇರೆಯವ್ರು ಯಾರು ನೋಡೋಂಗೆ ಇಲ್ವಂತಂದರೆ ನೋಡ್ಬೋದು. ಯಾರ್ಯಾರು ಅಂತಂದರೆ RRB NTPC ಮತ್ತು RPF SI PC ಮತ್ತು ಸ್ಟೇಟ್ PCS ಎಕ್ಸಾಮ್ಸ್ ಇರುತ್ತಲ್ಲ, ಯಾವ ಎಕ್ಸಾಮ್ಸಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಬರುತ್ತೋ ಅವರೆಲ್ಲರೂ ನಮ್ಮ ಚಾನಲ್ ವೀಡಿಯೋಸ್ ನೋಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ SSC CGL ಅವ್ರಿಗೆ 100% ಡೀಟೇಲ್ಸು ಇದ್ರಲ್ಲಿ ಸಿಗುತ್ತೆ. ಸೊ ಬನ್ನಿ ಮತ್ತೆ 0 ಮಾಡೋಣ, ರೀಸ್ಟಾರ್ಟ್. ಸೊ ನಾವು ಲಾಸ್ಟ್ ವಿಡಿಯೋವರೆಗೂ ಪರ್ಸೆಂಟೇಜಸಲ್ಲಿ ಏನಂತ ತಿಳ್ಕೊಂಡ್ವಿ. ಪರ್ಸೆಂಟೇಜಸಲ್ಲಿ ಯಾವುದೇ ಪರ್ಸೆಂಟೇಜು 2 ಸಲ ಇನ್ಕ್ರೀಸ್ ಆದರೆ, ಅಂದರೆ ಫಾರ್ ಎಕ್ಸಾಂಪಲ್ 10% ಇನ್ಕ್ರೀಸ್ ಆಗಿ 10% 2 ಸಲ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಒಂದು ಸಲ ಇನ್ಕ್ರೀಸ್ ಆಗಿ ಒಂದು ಸಲ ಡಿಕ್ರೀಸ್ ಆದರೆ ಏನಾಗುತ್ತೆ, ಒಂದು ಸಲ ಇನ್ಕ್ರೀಸ್ ಆಗಿ ಅದಾದಮೇಲೆ ಡಿಕ್ರೀಸ್ ಆದರೆ ಏನಾಗುತ್ತೆ, ಅಥವಾ ಡಿಕ್ರೀಸ್ ಆಗಿ ಅದಾದ ನಂತರ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಅಥವಾ 2% ಡಿಕ್ರೀಸ್ ಆದರೆ ಏನಾಗುತ್ತೆ ಅಂತ ನೋಡ್ಕೊಂಡು. ಅಂದರೆ ಫಾರ್ ಎಕ್ಸಾಂಪಲ್ ಈಗ 10 + 10 + 1 ಸ್ಕ್ವೇರ್ ಇನ್ಕ್ರೀಸ್ ಆಗುತ್ತೆ. ಅದೇ 2 ಸಲ ಡಿಕ್ರೀಸ್ ಆದರೆ 10 + 10 - 1 ಸ್ಕ್ವೇರ್ ಡಿಕ್ರೀಸ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 13 ಅಂತ ಕೊಟ್ಟರೆ 13 + 13 ಅದು ಇನ್ಕ್ರೀಸ್ ಏನಾರಾಗಿದೆ ಟ್ವೈಸ್, 2 ಸಲ ಇನ್ಕ್ರೀಸ್ ಆಗಿದೆ. 13 + 13 + 1.3 ಸ್ಕ್ವೇರ್ ಇನ್ಕ್ರೀಸ್ ಆಗುತ್ತೆ. ಅದೇ 13% 2 ಟೈಮ್ಸ್ ಡಿಕ್ರೀಸ್ ಆದರೆ 13 + 13 - 1.3 ಸ್ಕ್ವೇರ್ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲಿಂದ ಇವಾಗ ನಾನು ಹೇಳೋದು ನಿಮ್ಗೆ ಏನೋ ಅರ್ಥ ಆಗ್ತಿಲ್ಲ ಅಂತಂದರೆ ಲಾಸ್ಟ್ ವೀಡಿಯೋಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಏನೇನು ಅಂತ, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ ಆ ಸಮ್ಸು ಕೂಡ. ಸೊ ಇನ್ನು ನೆಕ್ಸ್ಟ್ ಇವಾಗ ಮುಂದೆ ಈ ಪರ್ಸೆಂಟೇಜಸಲ್ಲಿ ಯಾವಾಗಲೇ ಆದರೂ ನಮಗೆ ಓನ್ಲಿ 3 ಟೈಪ್ಸ್ ಆಫ್ ಸಮ್ಸ್ ಮಾತ್ರ ಕೇಳ್ತಾರೆ ಅವರು. ಅದು ಏನಂತ ಅಂದರೆ ಫಸ್ಟು ಇನಿಷಿಯಲ್ ವ್ಯಾಲ್ಯೂ ಕೇಳ್ತಾರೆ, ಅಥವಾ ಪರ್ಸೆಂಟೇಜಸ್ ಕೇಳ್ತಾರೆ, ಅಂದರೆ ಪರ್ಸೆಂಟೇಜ್ ಅದು ಏನು ಪರ್ಸೆಂಟೇಜು ಅಂತ ಕೇಳ್ತಾರೆ, ಅಥವಾ ಫೈನಲ್ ವ್ಯಾಲ್ಯೂ ಕೇಳ್ತಾರೆ. ಅವ್ರು ನಮಗೆ ಈ ಪರ್ಸೆಂಟೇಜಸಲ್ಲಿ ಎಂಥ ಕ್ವಶನೇ ಬರಲಿ, ಅವ್ನು ಏನೇ ಕೇಳಲಿ, ಎಷ್ಟೇ ದೊಡ್ಡ ಕ್ವಶನ್ ಆಗಿರಲಿ, ಅದು ಅವರು ಕ್ವಶನ್ಸ್ ಮಾಡೋಕ್ಕಾಗೋದು ಈ 3 ಮೆಥಡ್ಸಲ್ಲೇ. ಅಂದರೆ ಈ 3 ವ್ಯಾಲ್ಯೂಸ್ನೇ ಅವ್ರು ಕೇಳಬೇಕಾಗಿರೋದು. ಅದನ್ನ ಬಿಟ್ಟು ಇನ್ನು ಹೊಸ್ದಾಗೇನೂ ಕೇಳೋಕ್ಕಾಗಲ್ಲ. ಅದೇನಂತ ಅಂದರೆ ಅವರು ಇನಿಷಿಯಲ್ ವ್ಯಾಲ್ಯೂ ಪರ್ಸೆಂಟೇಜ್ ಕೊಟ್ಟು ಫೈನಲ್ ವ್ಯಾಲ್ಯೂ ಕೇಳ್ತಾರೆ, ಅಥವಾ ಇನಿಷಿಯಲ್ ವ್ಯಾಲ್ಯೂ ಫೈನಲ್ ವ್ಯಾಲ್ಯೂ ಕೊಟ್ಬಿಟ್ಟು ಪರ್ಸೆಂಟೇಜಸ್ ಕೇಳ್ತಾರೆ, ಅಥವಾ ಪರ್ಸೆಂಟೇಜ್ ಫೈನಲ್ ವ್ಯಾಲ್ಯೂ ಕೊಟ್ಬಿಟ್ಟು ಇನಿಷಿಯಲ್ ವ್ಯಾಲ್ಯೂ ಕೇಳ್ತಾರೆ. ಸೊ ಈ ಥರ ಒಂದು ಸಮ್ಸು ಇವತ್ತೊಂದು ನೋಡ್ಕೊಳ್ಳೋಣ ನಾವು. ಅಂದರೆ ಏನಿಲ್ಲ, ಇವಾಗ ಫಸ್ಟ್ ಮೆಥಡ್ ಹೆಂಗಿರುತ್ತೆ ಅಂದರೆ ನಮಗೆ ಇನಿಷಿಯಲ್ ವ್ಯಾಲ್ಯೂ ಕೊಡ್ತಾರೆ, ಒಂದು ನಿಮಿಷ, ಪರ್ಸೆಂಟೇಜಸ್ಸು ಕೊಡ್ತಾರೆ, ಫೈನಲ್ ವ್ಯಾಲ್ಯೂ ಕೊಡಲ್ಲ. ಇದು ಕೊಡ್ತಾರೆ, ಇನಿಷಿಯಲ್ ವ್ಯಾಲ್ಯೂ ನಮಗೆ ಒಂದು ನಂಬರ್ ಕೊಡ್ತಾರೆ, ಅದೆಷ್ಟು ಪರ್ಸೆಂಟೇಜ್ ಅಂತಲೂ ಕೊಡ್ತಾರೆ, ಇದು ಕೇಳ್ತಾರೆ, ನಮಗೆ ಫೈನಲ್ ವ್ಯಾಲ್ಯೂ ಕೇಳ್ತಾರೆ. ಸೆಕೆಂಡ್ ಮೆಥಡ್ ಹೆಂಗಿರುತ್ತೆ ಅಂತಂದರೆ ನಮಗೆ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಪರ್ಸೆಂಟೇಜಸ್ಸು ಕೊಟ್ಟಿರಲ್ಲ, ಫೈನಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಅದಾದಮೇಲೆ ಮೂರನೇದು ನಮಗೆ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿರಲ್ಲ, ಪರ್ಸೆಂಟೇಜಸ್ಸು ಕೊಟ್ಟಿರ್ತಾರೆ, ಫೈನಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಇಲ್ಲಿವರೆಗೂ ನಾವು ಮಾಡಿದ್ದೆಲ್ಲ ಇದೇ ಥರದ ಸಮ್ಮು. ಸೊ ಈ ಥರ ಇನಿಷಿಯಲ್ ವ್ಯಾಲ್ಯೂ, ಪರ್ಸೆಂಟೇಜಸ್ ಮತ್ತು ಫೈನಲ್ ವ್ಯಾಲ್ಯೂ ಕೇಳಿದಾಗ ಇವೆರಡು ಕೊಟ್ಬಿಟ್ಟು ಇನಿಷಿಯಲ್ ವ್ಯಾಲ್ಯೂ ಮತ್ತು ಪರ್ಸೆಂಟೇಜಸ್ ಕೊಟ್ಟು ಫೈನಲ್ ವ್ಯಾಲ್ಯೂ ಕೇಳಿದಾಗ ನಾವು ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದಾದಮೇಲೆ ಇನಿಷಿಯಲ್ ವ್ಯಾಲ್ಯೂ ಕೊಟ್ಬಿಟ್ಟು ಪರ್ಸೆಂಟೇಜಸ್ ಕೇಳಿದಾಗ ನಾವು ಯಾವಾಗಲೂ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೊತೀವಿ. ಅದಾದಮೇಲೆ ನಮಗೆ ಇನಿಷಿಯಲ್ ವ್ಯಾಲ್ಯೂನ ಕೇಳಿಬಿಟ್ಟು ಪರ್ಸೆಂಟೇಜಸ್ಸು ಫೈನಲ್ ವ್ಯಾಲ್ಯೂ ಕೊಟ್ಟಾಗ ನಾವು ಒಂದು ಈಕ್ವೇಷನ್ ಕ್ರಿಯೇಟ್ ಮಾಡ್ಕೊತೀವಿ. ಸೊ ಈ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಇದನ್ನೇ ಮಾಡಿದ್ದು. ನೀವು ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕೂಡ ಹೇಳ್ತೀನಿ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಒಂದು ಯಾವುದೋ ಒಂದು ಆ್ಯಪಲ್ ಪ್ರೈಸೋ ಏನೊಂದು ಪ್ರೈಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅದು ಇನಿಷಿಯಲ್ ವ್ಯಾಲ್ಯೂ ಎಷ್ಟು 300 ಅಂತ ಕೊಟ್ಟಿದ್ದಾರೆ. ಇನಿಷಿಯಲ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು ಅಂತಂದರೆ 10% ಇನ್ಕ್ರೀಸ್ ಆಯಿತು ಅಂತ ಕೊಟ್ಟಿದ್ದಾರೆ. ಸೊ ಫೈನಲ್ ವ್ಯಾಲ್ಯೂ ಎಷ್ಟು ಅಂತ ಅದಕ್ಕೆ ಕೇಳಿದ್ದಾರೆ. 10% ಇನ್ಕ್ರೀಸ್ ಆಗಿ 300ಅಲ್ಲಿ 10% ಇನ್ಕ್ರೀಸ್ ಆದರೆ ಫೈನಲ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು 10% ಎಷ್ಟು ಅಂತ ನಮಗೆ ಗೊತ್ತು. ಸೊ ಎಷ್ಟು 10% ಆಫ್ 300ಅಲ್ಲಿ 10% ಎಷ್ಟು ಅಂತ ಅಂದರೆ 30. ಸೊ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 300 + 30. ಸೊ ಟೋಟಲ್ 330 ಬರುತ್ತೆ. ಈ ಥರ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾಕಂದರೆ ಅವ್ರು ಆಲ್ರೆಡಿ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ನಮ್ಗೆ ಯಾವುದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ನಮಗೆ ಗೊತ್ತಿರುತ್ತೆ. ಈ ಸೆಕೆಂಡ್ ಮೆಥಡಲ್ಲಿ ನಮಗೆ
ಇವಾಗ ಫಾರ್ ಎಕ್ಸಾಂಪಲ್ ಇದೇ ಸೇಮ್ 300 ಅಂತ ತೊಗೊಂಡ್ರೆ ಯಾವುದೋ ಒಂದು ಪ್ರೈಸು ಇನಿಷಿಯಲ್ ವ್ಯಾಲ್ಯೂ ಯಾವುದ್ರದ್ದು ಒಂದು ನೀವು ನಾನು ಫಸ್ಟ್ ಹೇಳಿದ್ದೀನಿ ಟರ್ಮಿನಾಲಜೀಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ನಮಗೆ ಪರ್ಸೆಂಟೇಜಸಲ್ಲಿ. ಸೊ 300 ಯಾವುದೋ ಒಂದು ಪ್ರೈಸ್ ಕೊಟ್ಟಿವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಟಿಕಲ್ ಪ್ರೈಸು ಇನಿಷಿಯಲ್ ವ್ಯಾಲ್ಯೂ 300 ಇತ್ತು ಅಂತ ಕೇಳಿದ್ದಾರೆ. ಅದು ಫೈನಲ್ ಆಗಿ ಬರೋಷ್ಟಕ್ಕೆ 360 ಆಯಿತು ಅಂತ ಕೇಳಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು ಅಂತ ನಾವು ಇದು ಮಾಡಬೇಕು. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ನಾರ್ಮಲಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ, ಅವೆರಡು ಮಧ್ಯೆ ಡಿಫ್ರೆನ್ಸ್ ಏನು, 60 ಯಾವುದರಿಂದ ಇನ್ಕ್ರೀಸ್ ಆಗಿದೆ. ಯಾಕಂದರೆ ನಮಗೆ ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಆಲ್ರೆಡಿ 300 ಅಂತ. ಸೊ ಯಾವುದರಿಂದ ಇನ್ಕ್ರೀಸ್ ಆಗಿದೆ ಅಂತಂದರೆ ನಾವು ಯಾವಾಗಲೂ 300 ಅಂತಲೇ ಹಾಕೊಬೇಕು. ಅಂದರೆ ಇನಿಷಿಯಲ್ ವ್ಯಾಲ್ಯೂನೇ ಹಾಕೊಬೇಕು. ಇಲ್ಲಿ ಕೆಳಗಡೆ 360 ಹಾಕೊಂಬರೋದು, 300 ಹಾಕೊಬೇಕು. ಇನಿಷಿಯಲ್ ವ್ಯಾಲ್ಯೂ 300 ಆಗಿರೋದ್ರಿಂದ ನಾವು 300 ಹಾಕೊಬೇಕು. 300ಅಲ್ಲಿ 60% ಜಾಸ್ತಿ ಆಗಿದೆ, 360 ಆಗಿದೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದಾಗ ನಾವು ಅದನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೊತೀವಿ. ಅಂದರೆ 0 ಕ್ಯಾನ್ಸಲ್ ಆದರೆ ಇಲ್ಲಿ 6 5 30. 1/5 ಇಂಟು 1/5% ಅಂದರೆ ಎಷ್ಟು, 20%. ನಮಗೆ ಫ್ರ್ಯಾಕ್ಷನ್ಸ್ ಬಂತು. ನಮಗೆ ಫ್ರ್ಯಾಕ್ಷನ್ಸ್ ಬರೋದ್ರಿಂದ ನಮಗೆ 1/5 ಅಂದರೆ 20% ಅಂತ ಗೊತ್ತು. 1/7 ಅಂತ ಅಂದರೆ 14.28 ಅಂತ ಗೊತ್ತು. ಅದೇ 3/11 ಅಂತ ಅಂದರೆ 27.27% ಅಂತ ಗೊತ್ತು. ಸೊ ಇದು ಹೆಂಗೆ ಹೇಳ್ತಾ ಇದ್ದೀನಿ ಪರ್ಸೆಂಟೇಜಸ್ ಅಂತಂದರೆ ನಾವು ಫ್ರ್ಯಾಕ್ಷನ್ಸ್ ತಿಳ್ಕೊಂಡಿರಬೇಕು. ಮುಂಚೆನೇ ಹೇಳಿದ್ದೀನಿ ಫ್ರ್ಯಾಕ್ಷನ್ಸ್ ಬಂದಿಲ್ಲ ಅಂದರೆ ಪರ್ಸೆಂಟೇಜಸಲ್ಲಿ ಏನೂ ಬರೋಲ್ಲ ಅಂತ. ಸೊ ಇವಾಗ ಈಕ್ವೇಷನ್ ಅಂದರೆ ಥರ್ಡ್ ಟೈಪ್. ಇಲ್ಲಿವರೆಗೂ ನಾವು ಮಾಡಿದ್ದೆಲ್ಲ ಇದೇ ಥರದ್ದೇ. ನೀವು ಲಾಸ್ಟ್ ವಿಡಿಯೋಲಿ ನಾವು ಮಾಡಿದ್ದೆಲ್ಲ ಆಲ್ಮೋಸ್ಟು ಈ ಥರದ್ದೇ. ಸೊ ಇದರಲ್ಲಿ ಏನಂತ ಅಂದರೆ ಇನಿಷಿಯಲ್ ವ್ಯಾಲ್ಯೂ ನಮಗೆ ಏನು ಅಂತ ಕೊಟ್ಟಿರಲ್ಲ. ಪರ್ಸೆಂಟೇಜ್ ಎಷ್ಟು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ 20% ಅಂತ ಕೊಟ್ಟಿದ್ದಾರೆ. ಫೈನಲ್ ಆಗಿ ಅದು 360 ಆಗಿದೆ. ಅಂದರೆ 20% ಇನ್ಕ್ರೀಸ್ ಆಗಿ 360 ಆಗಿದೆ. ಸೊ 20% ಇನ್ಕ್ರೀಸ್ ಆಗಿ 360 ಆಗಿದೆ ಅಂತ ಅಂದರೆ ಅದು ಏನಾಗುತ್ತೆ 120% ಅಂತ. ಅಂದರೆ 20% ಇನ್ಕ್ರೀಸ್ ಆಗಿದೆ ಅಲ್ವಾ. ನಾವು ಯಾವಾಗಲೂ ಏನು ತೊಗೊಬೇಕು, ಪರ್ಸೆಂಟೇಜಸಲ್ಲಿ ಬೇಸ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಅಂದರೆ 100% ಅಂತ ತೊಗೋಬೇಕಂತ ಹೇಳಿದ್ದೀನಿ. ಸೊ 120% 360 ಆದರೆ 100 ಎಷ್ಟಾಗುತ್ತೆ ಅಂತ ನಾವು ಲಾಸ್ಟ್ ವೀಡಿಯೋವರೆಗೂ ಮಾಡೋದು. ಈ ಥರ ಒಂದು ಈಕ್ವೇಷನ್ನು ನಾವು ಇಲ್ಲಿ ಕಂಡುಹಿಡ್ಕೊಬೇಕಾಗುತ್ತೆ. ಇದನ್ನು ಹೆಂಗೆ ಮಾಡ್ಬೋದು, ಈ ಥರ ಹಾರಿಜಾಂಟಲ್ ಆಗಿ ಮಾಡ್ಬೋದು. ಅಂದರೆ ಇವಾಗ 12ಗೂ 360 ಅಂದರೆ ಇಂಟು 3 ಇದೆ. ಅದೇ ಥರ ಈ ಥರ ವರ್ಟಿಕಲಾಗೂ ನೋಡ್ಬೋದು. ವರ್ಟಿಕಲಾಗಿ ಬಂದರೆ ಓಕೆ, ಬಂದಿಲ್ಲ ಅಂದರೆ ಬಿಡಿ. ಈ ಥರ ಹಾರಿಜಾಂಟಲಾಗಿ ಫಸ್ಟ್ ಹಾರಿಜಾಂಟಲಾಗಿ ಮಾಡ್ತೀವಿ. ಆನ್ಸರ್ ಬಂದರೆ ಓಕೆ, ಇಲ್ಲಾಂದರೆ ನೆಕ್ಸ್ಟ್ ಮೆಥಡು ವರ್ಟಿಕಲಾಗಿ ನೋಡ್ತೀವಿ. ಇದರಲ್ಲಿ ಆನ್ಸರ್ ಬಂದರೆ ಓಕೆ, ಇಲ್ಲಾಂದರೆ ಲಾಸ್ಟ್ ಫೈನಲ್ ಮೆಥಡ್ ಯಾವುದು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಈ ಮೂರಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಆನ್ಸರ್ ಬಂದೇ ಬರುತ್ತೆ. ಇವೆರಡಲ್ಲಿ ಆನ್ಸರ್ ಬಂದಿಲ್ಲ ಅಂದರೆ ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ ಆನ್ಸರ್ ಬರಲೇಬೇಕು. ಸೊ ಈ ಥರ ನಾವು ಸಮ್ಸ್ನ ಮಾಡ್ತಾಯಿರ್ತೀವಿ. ಸೊ ಕನ್ಫ್ಯೂಸ್ ಏನೂ ಆಗಬೇಡಿ. ಇನಿಷಿಯಲ್ ವ್ಯಾಲ್ಯೂ, ಫೈನಲ್ ವ್ಯಾಲ್ಯೂ, ಪರ್ಸೆಂಟೇಜ್ ಕೊಟ್ಟು ಫೈನಲ್ ವ್ಯಾಲ್ಯೂನ ಕೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಇವಾಗ ಫಾರ್ ಎಕ್ಸಾಂಪಲ್ 300ಗೆ 10% ಇನ್ಕ್ರೀಸ್ ಆಗಿದೆ ಅಂತ ಅಂದರೆ 10% ಆಫ್ 300 ಎಷ್ಟು, 30. ಸೊ ಅದನ್ನು ನಾವು ಆ್ಯಡ್ ಮಾಡಿಕೊಂಡು ಫೈನಲ್ ವ್ಯಾಲ್ಯೂಗೆ ಹಾಕ್ತೀವಿ. ಅದೇ ನಮಗೆ ಪರ್ಸೆಂಟೇಜಸ್ ಕೇಳ್ತಾರೆ. ಈ ಇನಿಷಿಯಲ್ ವ್ಯಾಲ್ಯೂ, ಫೈನಲ್ ವ್ಯಾಲ್ಯೂ ಕೊಟ್ಬಿಟ್ಟು ಪರ್ಸೆಂಟೇಜಸ್ ಕೇಳಿದ್ರೆ ನಾವು ಅದನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೊಬೇಕು. ಅದಾದಮೇಲೆ ನಮಗೆ ಇನಿಷಿಯಲ್ ವ್ಯಾಲ್ಯೂ ಕೊಡೋದಂಗೆ ಪರ್ಸೆಂಟೇಜು, ಫೈನಲ್ ವ್ಯಾಲ್ಯೂ ಮಾಡಿದ್ರೆ ನಾವು ಅದನ್ನು ಈಕ್ವೇಷನಾಗಿ ಕನ್ವರ್ಟ್ ಮಾಡ್ಕೊತೀವಿ. ಇಷ್ಟೇ. ಈ ಮೂರು ನೆನ್ಪಿಟ್ಕೊಳ್ಳಿ. ಅವ್ರು ಎಂಥ ಸಮಯ ಬಂದರು ಪರ್ಸೆಂಟೇಜಸ್ ಇಲ್ಲ, ಅವ್ರು ಏನೇ ಸಮ್ ಕೊಡಲಿ, ಎಷ್ಟೇ ದೊಡ್ಡದು ಕೊಡಲಿ, ನಾವು ಅದನ್ನು ಆ ಕ್ವಶನ್ನ ತಂದು ಈ ಮೂರಲ್ಲಿ ಯಾವುದೋ ಒಂದರೊಳಗೆ ಹಾಕಬೇಕು. ಈ ಮೂರಲ್ಲಿ ಇರುವಂಥ ಒಂದು ಬುಟ್ಟಿಗೆ ಹಾಕಬೇಕು ಅಂತ ಅಂದ್ಕೊಳ್ಳಿ. ಅಂದರೆ ಇದೊಂದು ಬುಟ್ಟಿ ಅಂತ ಅಂದ್ಕೊಳ್ಳಿ. ಈ ಬುಟ್ಟಿಲಿ ಫೈನಲ್ ವ್ಯಾಲ್ಯೂ ಕೇಳಿದ್ರೆ ಫಸ್ಟ್ನೇ ಬುಟ್ಟಿಲಿ ಹಾಕಿ, ಪರ್ಸೆಂಟೇಜಸ್ ಕೇಳಿದ್ರೆ ಸೆಕೆಂಡ್ನೇ ಬುಟ್ಟಿಲಿ ಹಾಕಿ, ಇನಿಷಿಯಲ್ ವ್ಯಾಲ್ಯೂ ಕೇಳಿದ್ರೆ ಥರ್ಡ್ ಬುಟ್ಟಿಗೆ ಹಾಕಿ. ಸೊ ಇದನ್ನೇ ನಾವು ಇಲ್ಲಿವರೆಗೂ ಮಾಡಿದ್ದೆಲ್ಲ ಇದೇನೆ. ಆ್ಯಂಡ್ 60% ಆಫ್ ದಿ ಕ್ವಶನ್ಸ್ ನಮಗೆ ಇಲ್ಲಿಂದನೇ ಬರುತ್ತೆ. ಇದೇ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬೇಕಂದರೆ ಯಾವುದೇ SSC CGL ಕ್ವಶನ್ ಪೇಪರ್ ತೆಗೀರಿ, ಈ ಥರದ್ದು ಒಂದು ಕ್ವಶನ್ ಅವ್ರು ಇದ್ದೇ ಇರುತ್ತೆ. ಸರಿನಾ? ಈಗ ಇದ್ರ ಮೇಲೆ ನಾವು ಒಂದೊಂದೇ ಸಮ್ಸ್ ನೋಡ್ಕೊಂಡು ಹೋಗೋಣ. ಕನ್ಫ್ಯೂಸ್ ಏನೂ ಆಗಬೇಡಿ. ಕೇಸ್ ಕನ್ಫ್ಯೂಸ್ ಆಗ್ತಿದೆ ಅಂದರೆ ವೀಡಿಯೋನ ಸ್ಲೋ ಡೌನ್ ಮಾಡಿ ಅಥವಾ ಒಂದ್ಸಲ ಕ್ಲೀನಾಗಿ ನೋಡಿ. ಸುಮ್ಮನೆ ಬರ್ಕೊಳಕ್ಕೆ ಹೋಗ್ಬೇಡಿ. ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಬರೀಬೇಡಿ. ಫಸ್ಟ್ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಒಂದ್ಸಲ ಅರ್ಥ ಆಗಿಲ್ಲ ಅಂದರೆ 2 ಟೈಮ್ಸ್ ನೋಡಿ. ಮ್ಯಾಥ್ಸ್ ಒಂದೇ ಸಲ ನೋಡಿದ ತಕ್ಷಣ ಬರೋಲ್ಲ. ಈಗ ನೆಕ್ಸ್ಟ್ ನಾವು ಇದ್ರ ಮೇಲೆ ಸಮ್ಸ್ ಮಾಡೋಣ, ಆಯಿತಾ? ಸರಿ, ಇವಾಗ ಕ್ವಶನ್ ಬರ್ಕೊಳ್ಳಿ. ಫಸ್ಟ್ ಕ್ವಶನ್ ಏನಂತ ಅಂದರೆ, ಸೈಡ್ ಆಫ್ ದಿ ಸ್ಕ್ವಯರ್ as increased by 20%, area will increase by what percentage ಅಂತ ಕ್ವಶನ್ ಕೇಳಿದ್ದಾರೆ. ಸೊಲ್ಯೂಷನ್
ನಾನು ಲಾಸ್ಟ್ ವಿಡಿಯೋಲ್ಲ ಹೇಳಿದ್ದೀನಿ ನಿಮಗೆ ನಾನು ಏನು ಕ್ವಶನ್ ಡಿಕ್ಟೇಟ್ ಮಾಡ್ತಾ ಇದ್ದೀನಿ ಅಂತ. ಇನ್ ಕೇಸ್ ನೋಡೋರು ನಿಮ್ಮ ಬುಕ್ಕಲ್ಲಿ ನೀವು ಕ್ವಶನ್ ಮಾಡ್ಕೊತೀರಾ, ಸೊ ನೀವು ಕ್ವಶನ್ ಬರ್ಕೊಬೇಕಾದ್ರೆ ನಿಮಗೆ ಮೈಂಡಲ್ಲಿ ಕ್ವಶನ್ ಓಡ್ತಾ ಇರುತ್ತೆ. ಅಟ್ಲೀಸ್ಟ್ ಅವಾಗಾರು ನಿಮಗೆ ಅದನ್ನ ಹೆಂಗೆ ಥಿಂಕ್ ಮಾಡೋದಂತ ಗೊತ್ತಾಗುತ್ತೆ. ಆ ಒಂದು ಉದ್ದೇಶದಿಂದ ನಾನು ಕ್ವಶನ್ನ ಡಿಕ್ಟೇಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಸುಮ್ಮನೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಕ್ವಶನ್ ಹಾಕ್ಬಿಟ್ಟು ನಾನು ಮಾಡ್ಬೋದಿತ್ತು. ಬಟ್ ನೀವು ಇನ್ವಾಲ್ವ್ ಆಗಬೇಕು ಅಂತ ಈ ಥರ ಮಾಡ್ತಿರೋದು. ನೆಕ್ಸ್ಟ್, ಇವಾಗ ಇವನು ಮೆನ್ಸುರೇಷನ್ ಕ್ವಶನ್ ತೊಗೊಂಬಂದು ಪರ್ಸೆಂಟೇಜಸಲ್ಲಿ ಮಾಡ್ತವನಲ್ಲ ಅಂತ ಅನ್ಬೇಡಿ. ಈ ಪರ್ಸೆಂಟೇಜಸ್ ಇರೋದ್ರಿಂದನೇ ಪರ್ಸೆಂಟೇಜಸಲ್ಲೂ ಮಾಡ್ತಿರೋದು. ಸೊ ನಾವು ಲಾಸ್ಟ್ ವೀಡಿಯೋಲಿ ಕಲ್ತಿದ್ದ ಮೆಥಡು ನಮಗೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಅದು ಹೇಗೆ ಅಂತ ಜಸ್ಟ್ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು ಅಷ್ಟೇ. ಈಗ ನಮಗೆ ಗೊತ್ತು, ಸೈಡ್ ಆಫ್ ದಿ ಸ್ಕ್ವಯರ್ ಆ್ಯಸ್ ಇನ್ಕ್ರೀಸ್ಡ್ ಬೈ 20%. ಅಂದರೆ ಇವಾಗ ಇದೊಂದು ಸ್ಕ್ವಯರ್ ಅಂತ ಅಂದ್ಕೊಂಡ್ರೆ ಇದು 10%, ಇದು 10 ಇದೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿರೋದು ಅದು 20% ಇನ್ಕ್ರೀಸ್ ಆಗಿದೆ ಅಂತೆ. ಸೊ ಏರಿಯಾ ಸೈಡು 10 ಇನ್ಕ್ರೀಸ್, ಇವಾಗ ಇರೋ ಸೈಡು 20% ಇನ್ಕ್ರೀಸ್ ಆದರೆ ಏರಿಯಾ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ನಮಗೆ ಎ ಅಂದರೆ ಎ ಸ್ಕ್ವೇರ್ ಅಂದರೆ ಏರಿಯಾ ಅಂದರೆ ಏನು, ಎ ಸ್ಕ್ವೇರ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 10 ಇದೆ ಅಲ್ವಾ, ಏರಿಯಾ 10 ಆಗಿದ್ದರೆ ಎ ಸ್ಕ್ವೇರ್ ಎಷ್ಟಾಗುತ್ತೆ, 10 ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಏರಿಯಾ ಆಫ್ ದಿ ಸ್ಕ್ವೇರ್ 10 ಸ್ಕ್ವೇರ್ ಆಗುತ್ತೆ. ಅಂದರೆ ಇವಾಗ ಸೈಡು 10 ಅಂತ ಇದೆ ಸೈಡು. ಹೊಸ ಏರಿಯಾ ಏನಾಗುತ್ತೆ ಅಂದರೆ ಸೈಡ್ 10 ಕೊಟ್ಬಿಟ್ಟು ಏರಿಯಾ 20% ಇನ್ಕ್ರೀಸ್ ಅಂತ ಅಂದರೆ ಹೊಸದಾಗಿರೋ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಹೊಸ ಏರಿಯಾ ಅಥವಾ ಹೊಸ ಸೈಡ್ ಏನಾಗಿರುತ್ತೆ ನಮಗೆ 20% ಇನ್ಕ್ರೀಸ್ ಅಂದರೆ 10%, 10ನಲ್ಲಿ 20% ಅಂದರೆ ಎಷ್ಟು, 2. ಸೊ ಹೊಸ ಏರಿಯಾ ನಮಗೆ 12 ಆಗಿರುತ್ತೆ ಅಲ್ವಾ. ಸೊ 12 ಸ್ಕ್ವೇರ್ ಎಷ್ಟು, 144. ಸೊ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ, 44% ಆಗಿದೆ. ಈ 44% ನೀವು ಏನೇ ಮಾಡಿದ್ರು ನಮಗೆ ಇನ್ಕ್ರೀಸ್ ಆಗೋದು 44%. ಏರಿಯಾ ಸೈಡ್ ಕೊಟ್ಬಿಟ್ಟು ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ರೆ, ಅಂದರೆ 20% ಕೇಳಿದಾಗ ಅದು ಯಾವಾಗಲೂ 44% ಆಗಿರುತ್ತೆ. ಅದೇ ಅವ್ರ ಏರಿಯಾ 10%, ಫಾರ್ ಎಕ್ಸಾಂಪಲ್ 10% ಇನ್ಕ್ರೀಸ್ ಅಂತ ಕೇಳಿದ್ರೆ 21% ಇನ್ಕ್ರೀಸ್ ಆಗುತ್ತೆ. ನೀವು ಏನೇ ನಂಬರ್ ತಗೊಂಡ್ರು ಈ ಥರನೇ ಆಗುತ್ತೆ. ಈ ಥರ ಏನಕ್ಕಾಗುತ್ತೆ ಅಂತ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೀನಿ. ಅಂದರೆ ಇವಾಗ ನಮಗೆ ಏರಿಯಾ ಅಂತಂದರೆ ಎ ಸ್ಕ್ವೇರ್ ಅಲ್ವಾ, ಅಂದರೆ ಅದು 2 ಟೈಮ್ಸ್ ಇನ್ಕ್ರೀಸ್ ಆಗ್ತಿದೆ. 2 ಟೈಮ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನಾವು ಲಾಸ್ಟ್ ವೀಡಿಯೋಲಿ ಏನು ಮಾಡಿದ್ವಿ, 10 + 1.0% ಅಂದರೆ 21% ಇನ್ಕ್ರೀಸ್ ಆಗುತ್ತೆ. ಅದೇ 20% ಇನ್ಕ್ರೀಸ್ ಆದರೆ 20 + 20 + 2.0 ಸ್ಕ್ವೇರ್ ಅಂದರೆ 44% ಇನ್ಕ್ರೀಸ್ ಆಗುತ್ತೆ. ಅದೇ 30% ಅಂದರೆ 30 + 30 + 3.0 ಸ್ಕ್ವೇರ್ ಆಗುತ್ತೆ. ಅಂದರೆ ಎಷ್ಟಾಗುತ್ತೆ, 69% ಇನ್ಕ್ರೀಸ್ ಆಗುತ್ತೆ. ಅದೇ ಕಮ್ಮಿ ಆದರೆ ಡಿಕ್ರೀಸ್ ಆದರೆ ಸೈಡ್ ಆಫ್ ದ ಸ್ಕ್ವೇರ್ ಆಸ್ ಡಿಕ್ರೀಸ್ಡ್ ಬೈ 20% ಅಂದರೆ ಅವಾಗ ಏರಿಯಾ ಬಂದು ನಮಗೆ ಹೇಗೆ ಡಿಕ್ರೀಸ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ 10% ಡಿಕ್ರೀಸ್ ಆಗಿದೆ ಅಂತಂದರೆ 10 + 10 - 1.0 ಸ್ಕ್ವೇರ್, 20 + 20 - 2.0 ಸ್ಕ್ವೇರ್. ಅರ್ಥ ಆಗ್ತಿದೆ ಅಲ್ವಾ. ಜಸ್ಟ್ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ನನಗೆ ಗೊತ್ತು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಂತ. ಇನ್ನೊಂದು ಸಲ ನೋಡಿ ಅಥವಾ ಲಾಸ್ಟ್ ವೀಡಿಯೋ ನೋಡ್ಕೊಂಬನ್ನಿ, ಇದು ಕ್ಲೀನಾಗಿ ಗೊತ್ತಾಗುತ್ತೆ. ನಮಗೆ ಸೈಡ್ ಆಫ್ ದ ಸ್ಕ್ವೇರ್ ಅಂತ ಕೇಳಿದ್ದಾರೆ, ಯಾಸ್ ಇನ್ಕ್ರೀಸ್ಡ್ ಬೈ 20%. ಏರಿಯಾ ಎಷ್ಟು ಅಂತ ಇಲ್ಲಿ ಸೈಡ್ ಕೊಟ್ಬಿಟ್ಟು ಏರಿಯಾ ಕೇಳಿದ್ದಾರೆ. ಏರಿಯಾದು ನಮಗೆ ಫಾರ್ಮುಲಾ ಏನು, ಏರಿಯಾ ಆಫ್ ಎ ಸ್ಕ್ವೇರ್ ಏನು, ಏರಿಯಾ ಆಫ್ ಎ ಸ್ಕ್ವೇರು ನಮಗೆ ಎ ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ದಿ ಸ್ಕ್ವೇರ್ ಏನಾಗುತ್ತೆ, 10 ಸ್ಕ್ವೇರ್ ಆಗುತ್ತೆ. ಆ 10 ಸ್ಕ್ವೇರು 100 ಅಲ್ವಾ. ಸೊ 100 ಅಂದರೆ 20% ಇನ್ಕ್ರೀಸ್ ಆಗಿದೆ. ಇದರಲ್ಲಿ 20% ಅಂದರೆ ಎಷ್ಟು, 12 ಆಗುತ್ತೆ. ಅಂದರೆ ಈ ಸೈಡಲ್ಲಿ 20% ಇನ್ಕ್ರೀಸ್ ಅಂದರೆ ಎಷ್ಟು, 12 ಆಗುತ್ತೆ. ಅದನ್ನ ಇಲ್ಲಿ ಕೆಳಗಡೆ ಬರಿತೀನಿ ನೋಡಿ. ಏರಿಯಾ 10 ಕೊಟ್ಟಿದ್ದಾರೆ, ಅದು 20% ಇನ್ಕ್ರೀಸ್ ಆಗಿದೆಯಂತೆ. ಸೊ 20% ಅಂದರೆ ಅದು 12 ಆಗುತ್ತೆ. 10% ಅಂದರೆ 1, 20% ಅಂದರೆ 2. ಸೊ ಇದರಲ್ಲಿ 20% ಅಂದರೆ 2. ಏರಿಯಾ ಆಫ್ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ನ ಇಲ್ಲಿ ನಾವು 12 ಸ್ಕ್ವೇರ್ ಅಂತ ಹಾಕೊಂಡ್ರೆ ಅದು 144 ಆಗುತ್ತೆ. ಇದು 100 ಇರುತ್ತೆ ಅಲ್ವಾ. ಸೊ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ಇಲ್ಲಿಗೆ 44% ಆಗುತ್ತೆ. ಆ 44 ಹೆಂಗೆ ಬಂತು ಅಂತಂದರೆ ನಾನು ಇಲ್ಲಿ ಹೇಳಿದ್ದೀನಿ, 20% ಇನ್ಕ್ರೀಸ್ ಆದಾಗ ಯಾವಾಗಲೇ ಆದರೂ ಅದು ನಮಗೆ 44% ಬರುತ್ತೆ. 10% ಇನ್ಕ್ರೀಸ್ ಆದರೆ 21 ಬರುತ್ತೆ. ಅದೇ 10% ಡಿಕ್ರೀಸ್ ಆಗಿದ್ರೆ 2 ಟೈಮ್ಸು ನಮಗೆ 20 - 1 ಅಂದರೆ 19% ಬರುತ್ತೆ. ಅದೇ 20% 2 ಟೈಮ್ಸು ಡಿಕ್ರೀಸ್ ಆದರೆ 40 - 4 ಅಂದರೆ 36 ಬರುತ್ತೆ.
ಸೊ ಇದು ಈಗ ಅರ್ಥ ಆಗಿಲ್ಲ ಅಂತಂದರೆ ಲಾಸ್ಟ್ ವೀಡಿಯೋಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ. ನಿಮಗೆ ಲಾಸ್ಟ್ ವೀಡಿಯೋಲಿ 2-3 ಸಮ್ಸ್ ಮಾಡಿದ್ದೀವಿ, ಅದಕ್ಕೋಸ್ಕರ ಅಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಈ ಥರ ನಮಗೆ ಸೈಡು ಏರಿಯಾ ಕೊಟ್ಟರೆ ಯಾವಾಗಲೂ ಅದು ನಮಗೆ ಈ ಒಂದು ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದೇ ಸರ್ಕಂಫರೆನ್ಸು ಅಥವಾ ಪೆರಿಮೀಟರ್ ಕೊಟ್ಟರೆ ದ ಏರಿಯಾ ಆಫ್ ದಿ ಸೈಡ್ ಆಫ್ ದಿ ಸ್ಕ್ವೇರ್ ಆಸ್ ಇನ್ಕ್ರೀಸ್ಡ್ ಬೈ 20% ಅಂತ ಕೊಟ್ಟು ಸರ್ಕಂಫರೆನ್ಸ್ ಅಂತ ಕೇಳಿದ್ರೆ ಅವಾಗ ಸರ್ಕಂಫರೆನ್ಸ್ ಕೂಡ 20% ಇನ್ಕ್ರೀಸ್ ಆಗುತ್ತೆ. ಅದೇ ಪೆರಿಮೀಟರ್ ಕೊಟ್ಟರೆ 20% ಇನ್ಕ್ರೀಸ್ ಆಗುತ್ತೆ. ಓನ್ಲಿ ಏರಿಯಾದಲ್ಲಿ ಮಾತ್ರ ನಮಗೆ ಅದ್ರ ಡಬಲ್ ಆಗುತ್ತೆ, ಅಂದರೆ ಅದ್ರ ಸ್ಕ್ವೇರ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಓಕೆನಾ? ಯಾಕೆ ಹಿಂಗೆ ಅಂತಂದರೆ ಇವಾಗ ನಾವು ಪೆರಿಮೀಟರ್ಸಲ್ಲಿ ಸರ್ಕಂಫರೆನ್ಸಲ್ಲಿ ನಮಗೆ ಯೂನಿಟ್ಸೇ ಇರುತ್ತೆ. ಅದೇ ಸ್ಕ್ವೇರಿಗೆ ಬಂದಾಗ ಅದು ಸ್ಕ್ವೇರ್ ಯೂನಿಟ್ಸ್ ಅಂತ ಆಗುತ್ತೆ, ಅಥವಾ ಸ್ಕ್ವೇರ್ ಸೆಂಟಿಮೀಟರ್, ಸ್ಕ್ವೇರ್ ಮೀಟರ್ಸ್ ಅಂತ ಆಗುತ್ತೆ. ಅದಕ್ಕೋಸ್ಕರ ಅದು ನಮಗೆ ಸ್ಕ್ವೇರ್ ಆಗುತ್ತೆ, ಡಬಲ್ ಆಗುತ್ತೆ. ಇದು ನಿಮಗೆ ಇನ್ನೂ ಮೆನ್ಸುರೇಷನಲ್ಲಿ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ತಲೆ ಕೆಡ್ಸ್ಕೊಂಬೇಡಿ. ಇವಾಗ ಅರ್ಥ ಆಗಿಲ್ಲ ಅಂದರೆ ಏನೂ ತಲೆ ಕೆಡ್ಸ್ಕೊಂಬೇಡಿ. ಮೆನ್ಸುರೇಷನಲ್ಲಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಮೆನ್ಸುರೇಷನ್ ಕಲ್ತಾದ್ಮೇಲೆ ಇದಕ್ಕೆ ಬಂದು ಇದು ನೋಡಿದ ತಕ್ಷಣ ಆನ್ಸರ್ ಮಾಡಿಬಿಡ್ತೀರಾ ನೀವು, ಓಕೆನಾ? ಈ ಒಂದು ಮೆಥಡ್ ನಿಮಗೆ ಸಿಂಪಲ್ ಇಂಟ್ರೆಸ್ಟು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಕೂಡ ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದರೆ ವಿತಿನ್ 10-15 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ಬೋದು. ಅಷ್ಟು ಬೇಗ ನಿಮಗೆ ಈ ಒಂದು ಮೆಥಡ್ ಗೊತ್ತಿರೋ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಆಗಲಿ ಕಾಂಪೌಂಡ್ ಇಂಟ್ರೆಸ್ಟಲ್ಲಾಗಲಿ ಇನ್ನೂ ಈಸಿ ಆಗುತ್ತೆ. ಇವಾಗ ನೆಕ್ಸ್ಟ್ ಇನ್ನೊಂದು ಸಮ್ ನೋಡೋಣ. ಇವಾಗ ಇನ್ನೊಂದು ಕ್ವಶನ್ ಮಾಡೋಣ, ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ, ಬರ್ಕೊಳ್ಳಿ. ಇಫ್ ದ ಏರಿಯಾ ಆಫ್ ಎ ಸ್ಕ್ವೇರ್ ಬಿಕಮ್ಸ್ ಏರಿಯಾ ಆಫ್ ದಿ ಸ್ಕ್ವೇರ್, ಒಂದು ಸ್ಕ್ವೇರ್ನ ಏರಿಯಾ ಬಿಕಮ್ಸ್ 3380 ಸ್ಕ್ವೇರ್ ಮೀಟರ್ಸ್ ಆಫ್ಟರ್ ದ ಸೈಡ್ ಆಫ್ ದ ಸ್ಕ್ವೇರ್ increases by 30%, find the original area. ಅಂದರೆ ಕ್ವಶನ್ ಅರ್ಥ ಆಯ್ತಲ್ವಾ ನಿಮಗೆ? ದ ಏರಿಯಾ ಆಫ್ ದಿ ಸ್ಕ್ವೇರ್ ಬಿಕಮ್ಸ್ 3380 ಮೀಟರ್ಸ್. ಏರಿಯಾ ಆಫ್ ದಿ ಸ್ಕ್ವೇರ್ ಅನ್ನೋದು 3380 ಸ್ಕ್ವೇರ್ ಮೀಟರ್ ಆಗಿದೆ. ಯಾವಾಗ? ಸೈಡ್ ಆಫ್ ದ ಸ್ಕ್ವೇರ್ 30% ಇನ್ಕ್ರೀಸ್ ಆದಮೇಲೆ. ನಮಗೆ ಸೈಡ್ ಆಫ್ ದ ಸ್ಕ್ವೇರ್ 30% ಇನ್ಕ್ರೀಸ್ ಆದಮೇಲೆ. ಇವಾಗ ಫೈನ್ ದ ಒರಿಜಿನಲ್ ಏರಿಯಾ ಅಂತ ಕೇಳ್ತಾ ಇದ್ದಾರೆ. ಒರಿಜಿನಲ್ ಏರಿಯಾ ಅಂತ ಅಂದ್ರೆ ಏನು? ಇನಿಷಿಯಲ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇನಿಷಿಯಲ್ ವ್ಯಾಲ್ಯೂ ಅಂತ ಅಂದ್ರೆ ಏನು? ನಾವು ಯಾವಾಗಲೂ ಏನು ತೊಗೊಬೇಕು ಅಂತ ಹೇಳಿದ್ದೀನಿ, 100% ಅಂತ ತೊಗೊಬೇಕು. ಸೊ 100% ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಮಗೆ ಅಲ್ಲಿ ಏನು ಕೇಳಿದ್ದಾರೆ? ಸೈಡು 30% ಇನ್ಕ್ರೀಸ್ ಆಗಿದೆ. ಸೈಡು 30% ಇನ್ಕ್ರೀಸ್ ಆಗಿದೆ. ಸೊ ಸೈಡ್ 30% ಇನ್ಕ್ರೀಸ್ ಆದರೆ ಏರಿಯಾ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ? ನಮಗೆ ಸೈಡ್ ಏರಿಯಾ ಆಫ್ ದ ಸ್ಕ್ವೇರ್ ಗೊತ್ತು, ಎ ಸ್ಕ್ವೇರ್. ಇದು ಎ ಅಂತ ತಗೊಂಡ್ರೆ ಸೈಡ್ ಆಫ್ ಏರಿಯಾ ಆಫ್ ದಿ ಸ್ಕ್ವೇರ್ ಎ ಸ್ಕ್ವೇರ್ ಅಂತ ಅಂದರೆ 30% ಇನ್ಕ್ರೀಸ್ ಆಗಬೇಕು. ಅಂದರೆ ಕನ್ಫ್ಯೂಸ್ ಆಗಬೇಡಿ. ಸೈಡ್ 30% ಇನ್ಕ್ರೀಸ್ ಅಂದರೆ ಸೈಡು ಏರಿಯಾ ಎ ಸ್ಕ್ವೇರ್ ಆಗುತ್ತೆ, ಅಂದರೆ 30 ಸ್ಕ್ವೇರ್ ಆಗುತ್ತೆ. 30 ಸ್ಕ್ವೇರ್ ಅಂತ ಅಂದರೆ 2 ಟೈಮ್ಸ್ ಇನ್ಕ್ರೀಸು. 2 ಟೈಮ್ಸ್ ಇನ್ಕ್ರೀಸ್ ಅಂತ ಅಂದರೆ ಏರಿಯಾ ಎಷ್ಟಾಗುತ್ತೆ? 30 + 30 + 3 ಸ್ಕ್ವೇರ್ ಆಗುತ್ತೆ. ಇದು ಎಂತಕ್ಕೆ ಬಂತು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಎಷ್ಟಾಗುತ್ತೆ? 69% ಇನ್ಕ್ರೀಸ್ ಆಗುತ್ತೆ. 69% ಇನ್ಕ್ರೀಸ್ ಆಗಿರುತ್ತೆ. ಸೊ ಒರಿಜಿನಲ್ ಏರಿಯಾನ ನಾವು 100% ಅಂತ ತಗೊಂಡ್ರೆ ಇನ್ಕ್ರೀಸ್ ಏರಿಯಾ ಅಂದರೆ ಏರಿಯಾ ಇನ್ಕ್ರೀಸ್ ಆಗಿರೋದು 30% ಆಲ್ರೆಡಿ ಇನ್ಕ್ರೀಸ್ ಆಗಿದೆಯಲ್ವ, ಅವ್ರು ಇನ್ಕ್ರೀಸ್ ಆಗಿರೋತಾನೆ ಕೊಟ್ಟಿರೋದು. ಸೊ ಏರಿಯಾ ಇನ್ಕ್ರೀಸ್ ಎಷ್ಟಾಯಿತು? ಟೋಟಲ್ ಆಗಿ ಎ ಸ್ಕ್ವೇರ್ ಅಂತ ತೊಗೊಂಡ್ರೆ ಅದು 69% ಇನ್ಕ್ರೀಸ್ ಆಗಿದೆ. ಅಂದರೆ ನ್ಯೂ ಏರಿಯಾ ಓವರಾಲ್ 169% ಇರೋದು. ಆ 169% ಅವರು 3380 ಅಂತ ಕೊಟ್ಟಿದ್ದಾರೆ. ಸೊ 169% 3380 ಅಂತ ಅಂದರೆ 100% ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಗೂ ಏನೋ ಒಂದು ಸಂಬಂಧ ಇದೆ. ಅಂದರೆ 170 × 2 ಅಂದರೆ ಎಷ್ಟು ಬರುತ್ತೆ? 340 ಬರುತ್ತೆ. ಸೊ 169 × 2 ಅಂದರೆ 338. ಆ 10 ಇದೆ, ಆ 10 ಹಾಕ್ಕೊಳ್ಳಿ. 100 × 2 ಅಂತಂದರೆ 200. ಇನ್ನೊಂದು 0 ಎಕ್ಸ್ಟ್ರಾ ಹಾಕ್ಕೊಳ್ಳಿ. 2000 ಸ್ಕ್ವೇರ್ ಮೀಟರ್ಸು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ನಾವು ಏನು ಮಾಡಿಲ್ಲ ಇದರಲ್ಲಿ. ಇವಾಗ ಅವ್ರು ಕ್ವಶನಲ್ಲಿ ಏನು ಕೇಳಿದ್ದಾರೆ? ಕ್ವಶನ್ ಅಲ್ಲಿ ಬರ್ಕೊಂಡಿದ್ದೀರಲ್ವ, ಸಿಂಪಲಾಗಿ ಇಲ್ಲಿ ಬರೀತಾ ಇದ್ದೀನಿ. ನಿಮ್ಮ ಕ್ವಶನ್ ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ. ಸೊ
ಏರಿಯಾ ಆಫ್ ದಿ ಸ್ಕ್ವೇರ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 30% ಇನ್ಕ್ರೀಸ್ ಆಗಿದೆ. ಸೊ 30% ಇನ್ಕ್ರೀಸ್ ಆದರೆ ನಮಗೆ ಗೊತ್ತದೇನಾಗುತ್ತೆ 69% ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ನ್ಯೂ ಏರಿಯಾ ಟೋಟಲ್ ಆಗಿ 169% ಆಗಿದೆ. 169%ನ ಅವ್ರು ಎಷ್ಟು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಎಷ್ಟು? 3380 ಕೊಟ್ಟಿದ್ದಾರೆ. ಸೊ ನಾವು ಒರಿಜಿನಲ್ ಏರಿಯಾ ನಾವು ಕಂಡುಹಿಡಿಬೇಕು. ಒರಿಜಿನಲ್ ಏರಿಯಾ ಯಾವಾಗಲೂ ಎಷ್ಟಿರುತ್ತೆ? 100% ಇರುತ್ತೆ. ಸೊ 169 3380 ಆದರೆ 100 ಎಷ್ಟು ಅಂತ ಕಂಡುಹಿಡಿಬೇಕು. ಅದಕ್ಕೆ ಆನ್ಸರ್ 2000 ಬರುತ್ತೆ. ಸೊ ಯಾವಾಗಲೂ ಎಕ್ಸಾಮಿನರು ಇದಕ್ಕೂ ಒಂದು ಸಂಬಂಧ ಇರೋ ಥರ ನೋಡ್ಕೊತಾರೆ. 80% ಇದಕ್ಕೆ ಏನೋ ಒಂದು ರಿಲೇಷನ್ನೇ ಕೊಟ್ಟಿರ್ತಾರೆ. ಇನ್ ಕೇಸ್ ಅದು ಆಗಿಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಬೋದು. ಇಲ್ಲ ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಈಸಿ ಆದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಕನ್ಫ್ಯೂಸ್ ಏನು ಮಾಡ್ಕೊಬೇಡಿ, ಇನ್ನೊಂದ್ಸಲ ಕ್ಲೀನಾಗಿ ನೋಡಿ. ಅಂದರೆ ನಿಮಗೆ ಮೆನ್ಸುರೇಷನಲ್ಲಿ ಇವಾಗ ಏರಿಯಾ ಅಂತಂದರೆ 4A, ಸ್ಕ್ವೇರ್ ಆಫ್ ದಿ ಏರಿಯಾ ಅಂತ ಅಂದರೆ ಅದು A² ಆಗುತ್ತೆ. ಅಷ್ಟೇ. ಇದೊಂದು ಫಾರ್ಮುಲಾ ನಿಮಗೆ ಗೊತ್ತಿರೋ ಇದೆಲ್ಲ ಕ್ಲೀನಾಗಿ ಗೊತ್ತಾಗೋದು. ಇದು ಮೆನ್ಸುರೇಷನಲ್ಲಿ ಬರುತ್ತೆ. ಮೆನ್ಸುರೇಷನಲ್ಲಿ ನಿಮ್ಗೆ ಈ ಥರ ಸಮ್ಸ್ ಬಂದಾಗ ಇನ್ನೂ ಈಸಿ ಆಗುತ್ತೆ. ಜಸ್ಟ್ ಪರ್ಸೆಂಟೇಜ್ ಇತ್ತಂತಲ್ವಾ ಅಂತ ಅಂದ್ಬಿಟ್ಟು ಎಕ್ಸಾಂಪಲ್ಸಲ್ಲಿ ನಿಮ್ಗೆ ಈ ಥರ ಮಾಡ್ತಿರೋದು ಅಷ್ಟೇ. ಕನ್ಫ್ಯೂಸ್ ಆಗಬೇಡಿ. ಇವಾಗ ಅರ್ಥ ಆಗಿಲ್ಲ ಅಂದರೆ ಏನೂ ಆಗಲ್ಲ, ಏನು ತಲೆ ಕೆಡಿಸ್ಕೊಂಬಿಡಿ. ಮೆನ್ಸುರೇಷನಲ್ಲಿ ಕ್ಲೀನಾಗಿ ಅರ್ಥ ಆಗುತ್ತೆ. ಬಟ್ ಪರ್ಸೆಂಟೇಜಸ್ಸಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಾಗ ಇವಾಗ ನಾವು ನೋಡಿ ಒಂದೇ ಮೆಥಡ್ನ ನಾವು ಬೇರೆ ಡಿಫ್ರೆಂಟ್ ಟಾಪಿಕ್ಸಲ್ಲಿ ಕಲ್ತ್ಕೊಬೋದು. ಅವಾಗ ಎಕ್ಸಾಮ್ಸಲ್ಲಿ ನಮಗೆ ಕೊಟ್ಟಾಗ ನಾವು ಯಾವ ಮೆಥಡ್ ನಮಗೆ ಈಸಿಯಾಗಿ ಅಪ್ಲಿಕೇಬಲ್ ಆಗುತ್ತೋ ಆ ಮೆಥಡ್ನ ಹಾಕ್ಬಿಟ್ಟು ನಾವು ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಒಂದು ಹೇಳ್ತಿರೋದು ಅಷ್ಟೇ. ಇವಾಗ ನೆಕ್ಸ್ಟ್ ಇನ್ನೊಂದು ಸಮ್ ನೋಡೋಣ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ಇನ್ನೊಂದು ಓವರಾಲಾಗಿ ಹಂಗೆ ಜಸ್ಟ್ ಒಂದು ರ್ಯಾಂಡಮ್ ಓವರಾಲ್ ಸಮ್ ತಗೋಣ. ಇವಾಗ ಫಾರ್ ಎಕ್ಸಾಂಪಲ್ ಈಗ ರೇಡಿಯಸ್ 5% ಇನ್ಕ್ರೀಸ್ ಆದರೆ ನ್ಯೂ ಏರಿಯಾ ಅವರೇ ಕ್ವಶನ್ಸಲ್ಲಿ ಕೊಟ್ಬಿಟ್ಟಿದ್ದಾರೆ. ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾರೆ? 441 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೇನು ಕೇಳ್ತಿದ್ದಾರೆ? ಒರಿಜಿನಲ್ ಏರಿಯಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಾರ್ಮಲಾಗಿ ಇದನ್ನು ನೋಡಿದ್ರೆ ನಮಗೊಂದು ಐಡಿಯಾ ಬರಬೇಕು. ಓಕೆನಾ ಸರ್? ನಿಮ್ಗೇನು ಗೊತ್ತಿಲ್ಲ ಅಂದ್ಕೊಳ್ಳಿ, ನಿಮಗೆ ಇವಾಗ ಏನೂ ಬಂದಿಲ್ಲ, ನಿಮ್ಗೇನೂ ಗೊತ್ತಿಲ್ಲ. ಅವಾಗ ಏನು ಮಾಡಬೇಕು ನಾವು? ರೇಡಿಯಸ್ 5% ಅಂತ ಕೊಟ್ಟರೆ ಅದು ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಅಂದರೆ, ಸೊ ಏರಿಯಾ ಯಾವಾಗಲೂ A² ಆಗಿರೋದ್ರಿಂದ ಅದು 5 + 5 + 0.5 ಸ್ಕ್ವೇರ್ ಇನ್ಕ್ರೀಸ್ ಆಗುತ್ತೆ. ಅಂದರೆ 5 + 5 + 0.25 ಇನ್ಕ್ರೀಸ್ ಆಗುತ್ತೆ. ಅಂದರೆ 10.25% ಇನ್ಕ್ರೀಸ್ ಆಗುತ್ತೆ. ಸೊ 10.25% ಇನ್ಕ್ರೀಸ್ ಅಂತ ಅಂದರೆ 10.25% ಇನ್ಕ್ರೀಸ್ ಅಂತ ಅಂದರೆ ಟೋಟಲ್ ಎಷ್ಟಾಗಿರುತ್ತೆ? 100 + 10.25%. ಸೊ 110.25% ಇನ್ಕ್ರೀಸ್ ಆಗುತ್ತೆ. ಇದು ನ್ಯೂ ಏರಿಯಾ ಆಗಿರುತ್ತೆ. ಸೊ ನ್ಯೂ ಏರಿಯಾ 110.25% ಎಷ್ಟಂತ ಕೊಟ್ಟಿದ್ದಾರೆ? 441 ಅಂತ ಕೊಟ್ಟಿದ್ದಾರೆ. 110.25% 441 ಆಗಿದ್ರೆ 100 ಎಷ್ಟು ಅಂತ ನಮ್ಮ ಕ್ವಶನ್. ಸೊ ಇದು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರಬೇಕು. ಇವಾಗ ನಾವು ನಾರ್ಮಲಾಗಿ ಮಾಡೋದ್ರಿಂದ 110.25 × 4 ಅಂತ ಅಂದರೆ 441 ಬರುತ್ತೆ. ಅಂದರೆ 0.25 × 4 ಅಂತಂದರೆ 110 × 4 ಅಂದರೆ 440. ಇದು 400 ಅಂತ ಬರುತ್ತೆ. ನಾವು ಹಾಕೊಂಡ್ಬಿಡ್ತೀವಿ. ಇನ್ ಕೇಸ್ ಅದು ಗೊತ್ತಿಲ್ಲ ಅಂತ ಅಂದರೆ ನೀವೇನು ಮಾಡ್ತೀರಾ ಅಂತ ಅಂದರೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಮಾಡಬೇಕಂದ್ರೆ 441 × 100 / 110.25 ಇದೆ. ಸೊ ಯಾವಾಗಲಾದರೂ ಈ ಥರ 2 ಡೆಸಿಮಲ್ ಇದ್ದಾಗ ನಾವು ಅದನ್ನು ಇಂಟು 100 ಅಂತ ಮಾಡಿಕೊಂಡ್ರೆ ಮೇಲ್ಗಡೆ ಮತ್ತು ಡಿನಾಮಿನೇಟರ್ಲು ನ್ಯೂಮರೇಟ್ರಲ್ಲು ಅದನ್ನು ನಾವು ತೆಗಿಬೋದು. ಈ ಕಡೆ ಬೇರೆ ಇದಲ್ಲಿ ಮಾಡ್ತೀನಿ, ಮತ್ತೆ ಬರಿತೀನಿ. 441 × 100 / 110.25 ಇತ್ತಲ್ವಾ? ಈ ಥರ ಯಾವಾಗಲೂ ಡೆಸಿಮಲ್ಸ್ ಬಂದಾಗ ನಾವು ಇಂಟು 100 × 100 ಅಂತ ಹಾಕ್ಕೊಂಡು ಆ ಡೆಸಿಮಲ್ನ ತೆಗಿಬೋದು. ಅಂದರೆ 441 × 100 × 100 / 11,025. ಓಕೆನಾ? 11,025 ಅಂತ ಬರ್ಕೊತೀವಿ. ಸೊ ಯಾವಾಗಾದ್ರೂ ನಂಬರ್ಸಲ್ಲಿ 25 ಆಗಲಿ 50 ಆಗಲಿ 75 ಆಗಲಿ 00 ಇದ್ದರೆ ಅದು ಯಾವಾಗಲೇ ಆದರೂ ನಮಗೆ 25ಇಂದ ಡಿವೈಡ್ ಆಗುತ್ತೆ. ಅದನ್ನು ನೀವು 5ಇಂದನೋ 2ಇಂದನೋ ಡಿವೈಡ್ ಮಾಡ್ಕೊಂಡು ಕೂತ್ಕೊಂಡಿರಬೇಡಿ. ಯಾವಾಗ ಅದು ನಮಗೆ 25ಇಂದ ಅಥವಾ 25, 50, 75, 0 ಕೊಟ್ಟಾಗ 25ಇಂದ ನಮಗೆ ಅದು ಡಿವೈಡ್ ಆಗೋಗುತ್ತೆ. ಸೊ ಇವಾಗ ನಾವು ಇದನ್ನು 25ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 100, 25 4s 100, 102 ಇದೆ, ಮತ್ತು 25 4s 100, 25 ಇದೆ.
ಸೊ 25 1 25, 441 1 441 1. ಇಲ್ಲಿ 25 4 ಕನ್ಫ್ಯೂಸ್ ಆಗ್ತಿದೆಯಾ? ಸರಿ ಇರಿ, ನಾನು ಇದನ್ನು ನಿಮ್ಗೆ ಇನ್ನೊಂದ್ಸಲ ಮಾಡ್ತೀನಿ, ನಿಮ್ಗೆ ತೋರಿಸಿಲ್ಲ ಅನ್ಸುತ್ತೆ. ಓಕೆ, 441 ಇಂಟು 100 ಇಂಟು 100 11,025. ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ನಾನೇನು ಮಾಡಿದ್ದೀನಿ, ಇದನ್ನು 25 4 ಮಾಡಿದ್ದೀನಿ. ಓಕೆನಾ? ಕೆಳಗಡೆ ಮತ್ತೆ ಒಂದು, ಇವಾಗ ಸೇಮ್ ನಂಬರಿಂದ ಎರಡೂ ಡಿನಾಮಿನೇಟರ್ ಆಗಲಿ ನ್ಯೂಮಿನೇಟರ್ ನಾವು ಡಿವೈಡ್ ಮಾಡಬೇಕಲ್ವಾ? ಸೊ ಇಲ್ಲಿ ಮೇಲ್ಗಡೆ ಆಲ್ರೆಡಿ ಮಾಡಿದ್ದೀನಿ. ಕೆಳಗಡೆ ಬಂದಾಗ 25 4 100 ಹೋಯ್ತು, 102 ಇದೆ, 25 4 102 ಆಯಿತು, 100 ಹೋಯ್ತು, 25 ಮಿಕ್ಕಿದೆ, 25 1 25. ಸೊ 441 1 441 1 ಆಯಿತು. ಇಲ್ಲಿ 400 ಇಂಟು 100 ಇಂಟು 4 400. ನನ್ನ ಆನ್ಸರ್ 400 ಬಂತು ಅಲ್ವಾ? ಸೊ ರೇಡಿಯಸ್ 5% ಇನ್ಕ್ರೀಸ್ ಆದರೆ ಅದು ನ್ಯೂ ಏರಿಯಾ 441 ಸ್ಕ್ವೇರ್ ಮೀಟರ್ಸ್ ಅಂತ ಕೊಟ್ಟರೆ, ಒರಿಜಿನಲ್ ಏರಿಯಾ ಎಷ್ಟು ಅಂತ ಕೇಳಿದ್ರೆ 400 ಸ್ಕ್ವೇರ್ ಯೂನಿಟ್ಸ್. ಯಾಕಂದರೆ ಸ್ಕ್ವೇರ್ ಯೂನಿಟ್ಸಲ್ಲಿ ಕೊಟ್ಟಿರೋದ್ರಿಂದ ನಾವು ಸ್ಕ್ವೇರ್ ಯೂನಿಟ್ಸ್ ಬರೀಬೇಕಾಗುತ್ತೆ. ಅದೇ ನಿಮಗೆ ಇದು 5% ಮೈನಸ್ ಆಗಿದ್ದರೆ ನಮಗೆ ಅದು 5 + 5 - 0.25% ಕಮ್ಮಿ ಆಗೋದು. ಅಂದರೆ ಓವರಾಲ್ ಆಗಿ 9.25% ಕಮ್ಮಿ ಆಗೋದು. ಅಂದರೆ ಅದು ಎಷ್ಟಾಗ್ತಿತ್ತು ಟೋಟಲ್ ಆಗಿ 90. 5 + 5 - 0.25% ಕಮ್ಮಿ ಆಗೋದು. ಅಂದರೆ 10 - 0.25 ಅಂದರೆ 9.75. ಇದು 9.75% ಕಮ್ಮಿ ಆಗಿತ್ತು. ಅಂದರೆ 90ಯಲ್ಲಿ 100ಲ್ಲಿ 9.75 ಹೋದರೆ 90.25% ಬರುತ್ತೆ. ಆವಾಗ ನಮಗೆ ಈ ನಂಬರ್ ನಮಗೆ ಇದರಿಂದ ಡಿವೈಡ್ ಆಗೋ ಥರ ನೋಡ್ಕೊಂಡು ಕೊಡ್ತಾರೆ ಎಕ್ಸಾಮಿನರ್. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಕನ್ಫ್ಯೂಸ್ ಏನೂ ಆಗಬೇಡಿ, ಇನ್ನೊಂದ್ಸಲ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ನಿಮ್ಗೆ ಏನೋ ಅರ್ಥ ಆಗ್ತಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಂದ್ಸಲ ನೋಡಿ. ಇವಾಗ ಫಸ್ಟ್ ಟೈಮ್ ನೋಡೋರಿಗೆ ಏನೋ ತಲೆಯಲ್ಲಿ ಓಡ್ತಿದೆ, ನೀವು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೆ ಅರ್ಥ ಆಗ್ತಿದೆ, ಬಟ್ ಅದಾದಮೇಲೆ ಅರ್ಥ ಆಗ್ತಿಲ್ಲ ಅಂದರೆ ಆಲ್ ದ ಬೆಸ್ಟ್. ನಿಮಗೆ ಅರ್ಥ ಅಂದರೆ ನಿಮ್ಮ ಮೈಂಡ್ ಒಳಗೆ ಹೋಗ್ತಿದೆ ಅಂತ ಅರ್ಥ. ಸೊ ಈ ವಿಡಿಯೋಗೆ ಇಷ್ಟೇ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.